ಬೇಕಾದ್ರೆ ಲಾರಿಯಲ್ಲಿ ಲೋಡ್ ತುಂಬಿಸಿ ಹೋಗುವ ತನಕ ನನ್ನೊಟ್ಟಿಗೆ ಅಲ್ಲಿ ರಾಜೇಶ್ವರಿ ನಿಂತಾರೆ. ಯಾರು ರಾಜೇಶ್? ಅವರು ಸೂಪರ್ವೈಸರ್ ಧರ್ಮಸ್ಥಳದಲ್ಲಿ ನೇತ್ರಾವತಿ ಸೂಪರ್ವೈಸರ್. ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ, ಅದು ಗವರ್ಮೆಂಟ್ ಜಾಗ. ಮತ್ತೆ ಇವರಿಗೆ ಇವರು ಸೂಪರ್ವೈಸರ್ ಇರುವುದು ಸರ್ಕಾರದ ಇರಬೇಕು. ಸರ್ಕಾರದ ಯಾವುದೂ ಇಲ್ಲ. ನಾವು ಯಾರನ್ನು ಕಳ್ಳ ಅಂತ ಹೇಳ್ತೀವಿ, ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ನಾವು ಹೇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು. ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ, ನಮ್ಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ, ಯಾಕಂದ್ರೆ ಇವರು ಹೇಳಿ ನಾವು ಹೊಡಿಯೋದು. ಅದೇ ಆದ್ಮೇಲೆ ಬರುವಾಗ ತುಂಬಾ ಜನ ರಕ್ತ ಬರುವಾಗೆಲ್ಲ ಹೊಡ್ತಿದ್ದೇವೆ. ಅದೆಲ್ಲ ಪೊಲೀಸ್ನವ್ರ ಕೆಲಸ. ನಮ್ಮನ್ನೆಲ್ಲ ಇಟ್ಕೊಂಡು ಹೊಡಿಸಿದ್ದಾರೆ. ಕೆಲವೊಂದು ಒಬ್ಬರಿಗೆ ಹೊಡೆದು ಮೂಕಲ್ಲೆಲ್ಲ ರಕ್ತ ಬಂದು ಭಯಂಕರ. ನಿನ್ನ ಅಪ್ಪಂದಲ್ಲಿ ಅಮ್ಮ ಆಗಿ ಇದೆಲ್ಲ ಜಾಸ್ತಿ ಮಾಡಿ ಎಲ್ಲ ಹೋಗಿ ತುಂಬಾ ಜನ ರಕ್ತ ಸುರಿಸಿ ಹೋಗಿದ್ದಾರೆ. ಏನಿಲ್ಲ ಅಂತ ಅಯ್ಯಪ್ಪ ಸ್ವಾಮಿಗಳು ಊಟ ಮಾಡುವಾಗ ಒಂದು ಕಾರಿನ ಹೊಗೆ ಹೋಯ್ತು ಅಂತೇಳಿ ಅವರು ಗಲಾಟೆ ಮಾಡಿದ್ದಾರೆ. ಕಲ್ಲಲ್ಲಿ ಬೀರಿದ್ದಾರೆ ಎಲ್ಲರಿಗೆ. ಕಲ್ಲಲ್ಲಿ ಹೋದ್ರೆ ಲಾಸ್ಟ್ಗೆ ಸ್ವಾಮಿಗಳಿಗೆ ಕೋಪ ಆಗಿ ಒಬ್ಬ ಅಯ್ಯಪ್ಪ ಸ್ವಾಮಿಗಳು ಮತ್ತ ಸ್ವಾಮಿಗಳೆಲ್ಲ ಸೊರಿಯಾಗಿದ್ದಾರೆ. ಅಯ್ಯಪ್ಪನವರು ಎಲ್ಲ ಸೇರಿಬಿಟ್ಟಲ್ಲ, ಕಲ್ಲು ತಗೊಂಡು ಹೊಡೆದು ಎಲ್ಲ ಅದ್ರ 3 ಓಟ್ಲಿದೆ. ಕಾಡಿಗೆ ಓಡಿದ್ದಾರೆ ರೂಮೈನವರೆಲ್ಲ, ಚೆಲ್ಲಮಲ್ಲಿಯಾಗಿ ಕಾಡಿಗೆ ಹೋಗಿದ್ದೇವೆ. ಮತ್ತೆ ಅಷ್ಟು ಪಕ್ಕ ಅಲ್ಲಿ ಧರ್ಮಸ್ಥಳಕ್ಕೆ ಫೋನ್ ಮಾಡಿ ಹೇಳಿ ದ್ವಾರದಲ್ಲಿ ಪೊಲೀಸ್ನವರನ್ನು ನಿಲ್ಲಿಸಿ ಇವರು ಎಡ್ಡೆಯವರಿಗೆ ಕಂಪ್ಲೇಂಟ್ ಮಾಡ್ಲಿಕ್ಕೆ ಬಿಡ್ಲೇ ಇಲ್ಲ. ಅಲ್ಲೇ ಹೊರಗೆ ಓಡಿಸಿದ್ವಿ, ಅಲ್ಲಿಂದ ಓಡಿಸಿದ್ವಿ ಒಳಗೆ. ಅಯ್ಯಪ್ಪನವರು ಒಳಗೆ ಬಿಡ್ಲಿಲ್ಲ. ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ. ಈ ಕಡೆ ಪಂಬಳಕ್ಕೆ ಒಂದು ಮಣ್ಣು ದಾರಿ, ಈ ಕಡೆ ಪಂಬಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರು ಇದೆ ಹೋಗ್ತಾ ಬಂದಿದೆ. ಆಚೆಯಿಂದ ಬರುವಾಗ ಫಸ್ಟ್ ಯಾರು ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲ ಅಂದ್ರೆ ನಾನು ಊತಾಕಿದೆ 75 ಏನಾದಷ್ಟು ಊತಾಕಿ ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಆದ್ರೆ ನನ್ನ ಅಲ್ಲಿ ಅದು ಅಲ್ಲಿ ಗಾಡಿ ಇದೆ, ತರಕಾರಿ ತಳ್ಕೊಂಡು ಹೋಗುದು. ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗುವ ಗಾಡಿ. ಆ ಗಾಡಿಯಲ್ಲೆಲ್ಲ ಏನವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊತಾಕೋದು. ಈಗ ಒಂದು ಲೈನು, ಈಗ ಒಂದು ಲೈನು, ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8. ಇಲ್ಲಿ ನನಗೆ ಗೊತ್ತಾಗ್ತದೆ ಅದು ಯಾವುದು ಒಣಗಿದೆ ಅಂತ. ಅದನ್ನು ತೆಗೆದು ಅಲ್ಲಿಗೆ ಊತಾಕೋದು. ಎಲ್ಬೆಲ್ಲ ಮೇಲೆ ಬರ್ತದೆ, ಅದನ್ನ ಹಾಕೋದು. ಮತ್ತೆ ಅದು ಹಾಕೊಂಡ್ರೆ ನಾವು ನಾಡ್ದು 100 ಬರ್ತದೆ. ಈ ಕಡೆ ಊತಾಕೋದು. ಅಲ್ಲಿ ಅಷ್ಟು ಏನೋ ಊತಾಕೋದು. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಒಳ್ಳೆ ಬದಿಯಲ್ಲೆಲ್ಲ ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲ್ಮಿಟ್ರ್ ಶಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋದು ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ. ಅವರು ಧರ್ಮಸ್ಥಳ STM ಮೇಲೆ ಓದ್ತಾ ಇದ್ದಾರೆ. ನಾವು ಅಲ್ಲ ಕಾಲೇಜ್ ಇದು ನೀವು ಏನೋ ಉಳ್ಳೋ ಜಾಗ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು? ಅಲ್ಲಿ ಎಲ್ಮಿಟ್ರ್ ಶಾಲೆ ಇದೆ, ಹೈಸ್ಕೂಲ್ ಇದೆ. ಆ ಶಾಲೆಯ ಹಿಂಬದಿಯಲ್ಲಿ, ಈಗ ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ನೋಡಿ. ಆ ಶಾಲೆ ಹಿಂಬದಿಯಲ್ಲಿ ಅವ್ರದ್ದು ಮನೆ. ಆ ಊರು STM ಕಾಲೇಜ್ ಇಲ್ಲಿ ಓದ್ತಾ ಇದ್ರು. ಎಂತ ಏನಾಗ್ತದೆ ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಎಣ ತೆಗೆದೆ. ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಎಣ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಎಣ ತೆಗಿತಾ ಇತ್ತು. ಒಬ್ರು ಅಳೋದಿಲ್ಲ, ಹೇಳಿದ್ರೆ ಹುಡುಗಿ ಬೇಡಾದ್ರು ಅಂತ ಹೇಳ್ತಾರೆ. ಒಂದು ರವಕ್ಕೆ ನಮ್ಗೆ ಅಷ್ಟೇ ದಾವಣಿ. ಎಲ್ಲಿ ಹುಡುಗಿ? ಧರ್ಮಸ್ಥಳದವ್ರು, ಧರ್ಮಸ್ಥಳದ ಭಟ್ರು. ಅದನ್ನು ಸೂಸೈಡ್ ನೇಣ ಹಾಕಿದ್ರು. ಅವರು ಎಂತ ಮಾಡಿದ್ರೆ ದಪ್ಪ ಮಾಡಿದ್ರೆ ಎಂತ ಬರ್ತದೆ. ನಾನು ತೆಗೆದುಕೊಟ್ಟು ಬಂದೆ ಜನವನ್ನು. ಮತ್ತೆ ಆ ಬಾಬುಲ್ ಬೆಟ್ಟದ ಟರ್ನಲ್ಲಿ ಹೀಗೆ ಒಂದು ಹೆಂಗ್ಸು, ವೈಟ್ ಸೀರೆ ಉಂಟು ಹೆಂಗ್ಸು, ಅದು ಕೇರಳ ಹೆಂಗ್ಸು ಅಂತ ಕಾಣ್ತದೆ. ಅದೇ ಮಣ್ಣು ದಾರಿ ಇಳಿಯೋದು ಅಂತ ನೋಡಿ. ಅಲ್ಲಿ ಒಂದು 3 ಬಂಡೆಯಾಗಿ ಇರುತ್ತೆ. ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಿಲ್ಲ. ಒಂದು ಲೆವೆಲ್ಗೆ ಗುಂಡಿ 1-2 ಸ್ಟೇಷನ್ ಇದೆ ಅದರ ಪಕ್ಕನ. ಅಲ್ಲಿ ಇಲ್ಲ, ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟ ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಒಂದು ತಿರುಗುವುದಿಲ್ಲ. ಬಾಹುಬಲಿ ಬೆಟ್ಟ ಆ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ಣು ರೋಡ್ ಬರ್ತದೆ. ಹೌದು, ಅಲ್ಲಿ ಒಂದು ಬದಿಯಲ್ಲಿ ಹೆಂಗಸು, ರಸ್ತೆ ಬದಿಯಲ್ಲಿ, ರಸ್ತೆ ಬದಿಗೆ ಸ್ವಲ್ಪ ಅಲ್ಲಿ 2 ಬಂಡೆಗಳು ಇದೆ, ದೊಡ್ಡ ಬಂಡೆ ಒಟ್ಟಿಗೆನೆ ಗುಡಿ ತೆಗೆದು ಅಲ್ಲಿಗೆ ಮಣ್ಣು ಮಾಡಿದೆ. 2.5 ಫೀಟ್ ಮಣ್ಣು ಮಾಡಿದೆ ನಾನು. ಮತ್ತೆ ಇಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ, ಕೆಳಗೆ ನೇತ್ರಾವತಿ ಕೆಳಗಡೆ ಸಂಘದ ಭಟ್ರ ಹೋಟ್ಲು. ಅಲ್ಲೊಂದು ಏನೋ ಸಿಕ್ತು. ಅದೊಂದು 14 ವರ್ಷ 12-14 ವರ್ಷ ಹುಡುಗಿ ಇರ್ಬೇಕು. ಪೆಟ್ಟಿಕೋಟೆ ಹಾಕಿದ್ರು, ಶಕ್ತಿ ಇಲ್ಲ,
ಸಿಹಿಯಲ್ಲಿ ಕಟ್ಟಿದ್ದಾರೆ ಸಂತೆಗೆ. ಕಟ್ಟಿ ಇನ್ನ ಸೇತುವೆಯಿಂದ ಇಳಿಸಿದ್ರು ಅಂತ ಗೊತ್ತಿಲ್ಲ, ಹೇಗೆ ಅಂತ ಗೊತ್ತಿಲ್ಲ. ಸೀದಾ ಉದ್ದಕ್ಕೂ ಇದೆ. ಅದನ್ನು ಆ ಕಡೆ ಬಂದು ತೇಲ್ಕೊಂಡೇ ಇತ್ತು. ಮತ್ತೆ ಅದನ್ನು ಒಂದು ದಿವಸ ನೋಡಿ ಸೌಜನ್ಯ ಬಾಡಿ ಸಿಗುವ ಜಾಗದಲ್ಲಿ ಸ್ವಲ್ಪ ಈ ಕಡೆ ಅಲ್ಲೇ ಅಲ್ವಾ? ಅಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ, ಈ ಕಡೆ ಸಂಕ ಕೆಳಗೆ ಸಂಕ ಇದೆ ನೋಡಿ, ದೊಡ್ಡ ಸಂಕ, ಸಣ್ಣ ಸಂಕ, ಹೌದು, ಸಣ್ಣ ಸಂಕದ ಹೊತ್ತಿಗೆ ಅಲ್ಲಿ ಒಂದು ಭಟ್ರ ಹೋಟ್ಲ್ ಇದೆ. ಅಲ್ಲಿ ಆ ಏನವನು ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದೆ. ಅಲ್ಲಿಗೆ ಪೊಲೀಸರು ಬರಲಿಲ್ಲ, ಪೊಲೀಸ್ ಇಲ್ಲ, ಯಾರಿಲ್ಲ, ಮಣ್ಣು ಮಾಡಿ ಹಾಕಿದೆ. ಮತ್ತೆ ಅಲ್ಲಿ ನಮ್ಮ ಉಜಿರೆಯಿಂದ ಹೋಗುವಾಗ ಈ ಧರ್ಮಸ್ಥಳದ ಈ ಸಂಘದ ಟರ್ನ್ ಒಂದು ತಿರುಗ್ತೀವಲ್ಲ, ಟ್ರಾನ್ಸ್ಫಾರ್ಮ್ ಈ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್, ಅದರ ಹೊತ್ತಿಗೆ ಒಂದು 9 ಹೆಣಗಳನ್ನು ಉಂಟಾಗಿದೆ ಒಂದೇ ಜಾಗದಲ್ಲಿ. ಆ ಸೈಡಲ್ಲಿ 9 ಹೆಣಗಳು. ಜಾಗ ಎಲ್ಲ ಗೊತ್ತಿದೆ ಈಗ ನಿಮ್ಗೆ? ಎಲ್ಲ ಗೊತ್ತಿದೆ. ನಾನೇ ಹೇಳುದು, ಈ ತನಿಖೆ ನನಗೆ ಯಾರಾದ್ರೂ ಗಣ್ಣಿದ್ದವರು ರಕ್ಷಣೆಗಿದ್ದರೆ ಉದ್ಭವಿಸಲ್ಲ, ನಮ್ಗೆ ಕೋರ್ಟಿನಿಂದಲೇ ಆದೇಶ ಮಾಡಿಸಿ ಗನ್ಮೇಲೆ ಕೊಡಿಸ್ತಾರೆ ನಾವು. ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ. ಇದು ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ ಧರ್ಮಸ್ಥಳ ಅಂತ ಹೇಳಿದ್ರು. ಅವರು ಇನ್ನೂ ಬರುವುದಿಲ್ಲ, ಅವರು ಇನ್ನು ಅವ್ರ ಕತೆ ಮುಗೀತು. ಅಲ್ಲಿ ಒಂದು ಎಂತ ಅಂದ್ರೆ ಆ ಹೆಣಗಳನ್ನು ಮನ್ ಮಾಡ್ತೀವಲ್ಲ, ಇವರು ಒಂದು ಪುರಸಭೆಯವರ ಇಲ್ಲ ಪಂಚಾಯತಿ ಇವರು ತೆಗಿಬೇಕು, ಪಂಚನಾಮೆ ಆಗ್ಲೇಬೇಕು. ಹೆಣವನ್ನು ದೇವಸ್ಥಾನದವರು ತೆಗಿಲಿಕ್ಕಿಲ್ಲ. ಆದ್ರೆ ನಾವು ಬಂದದ್ದು ದೇವಸ್ಥಾನ. ಪಂಚರ್ ಅಂದ್ರೆ ಏನು? ಪೊಲೀಸರು ಪಂಚನಾಮೆ ಅಂದ್ರೆ ಏನು? ಅದೇ ಸಾಕ್ಷಿ ಆಗ್ಬೇಕಂತೆ 5 ಜನ ಸಾಕ್ಷಿ ಆಗ್ಬೇಕಂತೆ ಪಂಚರುಗಳು. ಒಂದು ಹೆಣವನ್ನು ಉಳ್ಬೇಕಾದ್ರೆ ಪಂಚನಾಮೆ ಆಗ್ಬೇಕಂತ ಯಾಕೆ ಹೇಳೋದು? ಪಂಚನಾಮೆ ಅಂದ್ರೆ ಏನು? ಶೋಧನೆ ಪಂಚರುಗಳು ಬೇಕಾದಕ್ಕೆ ಸಾಕ್ಷಿ. ಈಗ ಅದು 5 ಮಂದಿಯಲ್ಲಿ ಇಟ್ಟು ಇದನ್ನು ಇದು ಮಾಡೋದು. ಪಂಚರ್ ಡ್ಯಾಮೇಜ್ ಆಗಿದ್ದಕ್ಕೆ ಸೌಜನ್ಯ ಸಾಕ್ಷಿ. ಹೇಗೆ ಗೊತ್ತುಂಟಾ? ಸೌಜನ್ಯ ಸತ್ರು ಎಲ್ಲ ತಂದ್ರು ಮಾಡಿದ್ರು ಏನೋ ಮಾಡಿದ್ರು. ಆದ್ರೆ ಮಾಡಿದಾಗ ಆ ಸಿಕ್ಕಿದ ಏನವನ್ನು ಫ್ಯಾಮಿಲಿ ಅವರಲ್ಲಿ ಹೋಗ್ಲಿಕ್ಕೆ ಬಿಟ್ಟರೆ ಇದು ಇಲ್ಲ. ಇವಂದು 2-3 ವ್ಯಾನ ಬಂತು. ಇಲ್ಲಿ BC ರೋಡ್ ಆ ಕಡೆಯಿಂದ ಬಂತು. ಅಲ್ಲಿ ಸತೀಶ ರೋಡ್ ಪಕ್ಕಕ್ಕೆ ಬಂದು ಇಳಿತು. ನಾವು ನೋಡು ಏನಪ್ಪ ಹೀಗೆ ಬಂತು, ಎಲ್ಲ ಕರ್ಕೊಂಡು ಬಂದ್ರು. ಎಲ್ಲ ಕರ್ಕೊಂಡು ಹೋಗುದು ಇನ್ನು ನೋಡ್ತಾರೆ. 3 ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಲಾಸ್ಟ್ ನೋಡಿ ಇವರು ಹೋಗುದಲ್ಲಿಗೆ ಅದ್ರ ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ, ಅಲ್ಲಿ ಹೋಗ್ಲಿಲ್ಲ. ಹೆಣ ಹತ್ರಕ್ಕೆ ಹೋದದ್ದು ಯಾರು? ಧರ್ಮಸ್ಥಳದ ಪೊಲೀಸ್ನವರು, ಈ ಬೆಳ್ತಂಗಡಿ ಪೊಲೀಸ್ನವರು, ಇವ್ರು ಮಾತ್ರ ಅಲ್ಲಿ ಹೋಗುದು. ಧರ್ಮಸ್ಥಳ ಪೊಲೀಸ್ನವರು ಇವರು ಬಂದವರು ಅಲ್ಲಿಗೆ ಹೋಗ್ಲೇ ಇಲ್ಲ. ಸುಮ್ಮನೆ ಎಂತ ಮಾಡಿದ್ರೆ ಏನ್ ಮಾಡಿದ್ರು, ಶಾಸನಾಶ ಮಾಡಿ ಎಂತ ಮಾಡಿದ್ರ ಅಲ್ಲಿ ಇವರು ಹೋಗ್ಲೇ ಇಲ್ಲ. ನಿಂತು 10 ಗಂಟೆಗೆ ಬಂದ್ರು, ಕಾರಣ ಹೋದ್ರು ಎಲ್ಲ ವಾಪಸ್. ಆ ದಿವಸ ಇವ್ರಿಗೆ ಎಂತದೋ ಮಾನಸಿಕ ಆಗಿ ಸೌಜನ್ಯನ ತಾಯಿಯನ್ನು ತಗೊಂಡು ಬೆಳಕ ಆಸ್ಪತ್ರೆಯಲ್ಲಿ ನುಗ್ಗಿದ್ರು. ಯಾರು? ಅವರು ತೋಟದವರು ಒಬ್ರು ಮ್ಯಾನೇಜರ್. ಅವತ್ತೇ ಏನೋ ಅಲ್ಲಿಂದ ತೆಗೆಯುವ ಮುಂಚೆನೆ ತಗೊಂಡು ಹೋದ್ರು. ಇವರು ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಬೆನಕದಲ್ಲಿ ಸೇರಿಸಿ ಆ ಅನಂತರ ನಾನು ಅಲ್ಲಿ ಕೆಲಸ ಎಲ್ಲ ಮುಗ್ದು 12 ಗಂಟೆ ನಂತರ ಸರಿ ಹೋಗಿ ಬಾಡಿ ಯಾವ್ದು ಅಲ್ಲಿಯಾದ್ರು ಇಲ್ಲಿ ಬಿಡ್ಲಿಲ್ಲ ನೋಡಿ, ಅಲ್ಲಿಯಾದ್ರು ಹೋಗಿ ನೋಡಿ ಬರುವಂತ ಹೋಗ್ತಾನೆ. ನೀವು ನೋಡ್ತಾ ಇದ್ದ ಮಗು ನಮ್ಮ ಕಣ್ಣಿಂದ ನೋಡುವಂತ ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೇನೆ. ಅಲ್ಲಿ ರೂಪಾಯಿನವರು 5 ಜನ ಇದ್ದಾರೆ. ಎಲ್ಲಿ? ಸಭಾಗಾರದ ಸುತ್ತ. ಅಲ್ಲಿ ಸಭಾಗಾರ ಗೊತ್ತಿಲ್ಲ, ಬೀಗಾಗಿದೆ. ಅಲ್ಲಿ ಇದ್ದಾರೆ, ಅಲ್ಲಲ್ಲಿ ನಿಂತ್ಕೊಂಡು ಪೊಲೀಸ್ನವರು ಇರ್ತಿದ್ದಾರೆ 5 ಜನ. ಎಲ್ಲ ಓಕೆ. ಆಗ ನಾನು ಎಷ್ಟು ಜನಗಳನ್ನು ಹೋಗಿದ್ದನ್ನು ನೋಡಿದ್ದೀನಿ, ಬಂದದನ್ನು ನೋಡಿದ್ದೀನಿ. ಅಲ್ಲಿ ದಾರಿ ಫ್ರೀಯಾಗಿ ಇರ್ತದೆ. ಆದ್ರೆ ಅವತ್ತು ಮಾತ್ರ ಬೆದರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡಿಗೆ, ಬೇರೆ ವೆಹಿಕಲ್ ಬರೋದಾಗೆ. ಡ್ರಮ್ಮನ್ನೆಲ್ಲ ಇಟ್ಟು, ಡ್ರಮ್ಮ ಮೇಲೆ ಬೆದರೆಲ್ಲ ಇಟ್ಟು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಆ ಸಭಾಗಾರಕ್ಕೆ ಹೋಗೋದಾಗೆ. ಅದೇ ಯಾಕೆ ಮಾಡಿದ್ರು ಅಂತ ಏನು ಗೊತ್ತಾಯ್ತಲ್ಲ. ಅದೇ ಡೌಟ್ ಅಲ್ಲ, ನನಗೆ ಒಂದು ಹೇಳಿದ್ದು ಡೌಟ್. ನನ್ನನ್ನು 10:30 ಗಂಟೆ ರಾತ್ರಿಗೆ ಕರೆದ್ರು ನನ್ನನ್ನು. ಮತ್ತೆ ನನ್ನ ಅಣ್ಣ ಒಬ್ಬ ಇದ್ದಾನೆ, ಅವ ಎದುರ್ತಾನೆ. ಅವನು ಬೇಜಾಗ್ತದೆ. ಅವ್ನಿಗೆ ಹೇಳಿದ್ರೆ ಇಬ್ಬರನ್ನು ಕರ್ಕೊಂಡು ಹೋಗ್ಬೋದು. ರಾಜೇಂದ್ರ ದಾಸ್ ಅಂತ ಒಬ್ಬ ಇದ್ದಾರೆ. ಅವರು ಸರ್ವೋತ್ತಮರ ಬದಲಿಗೆ ಹಣಕಾಸಿನ ಮಂತ್ರಿ ಆಗಿದ್ದವರು. ಅವರು ನಮ್ಮನ್ನು ಒಂದು ಮಾತು ಹೇಳಿದ್ರು, ನನಗೆ ಡೌಟ್ ಬಂತು. ಅದಕ್ಕೆ ನಂತರ ಇದಕ್ಕೆ ಸಂಬಂಧಪಟ್ಟದ್ದು ನನಗೆ ಗೊತ್ತುಂಟು, ಅದೇ ಹೇಳ್ತಾನೆ. ಅದು ಹೇಳೋದ್ಕಿಂತ ಮಾತಂದ್ರೆ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎನಿಸಿ ನೋಡೋದಂತ ಕಾಸು ನಾವು ಕೊಡಿಸ್ತೇವೆ. ಎನಿಸಿ ನೋಡೋದಂತ ಕಾಸು ಬೀಟ್ಕೆಸ್ ನಿಮ್ಮ ಮನದ ಕನಸಿನಲ್ಲಿ ನೋಡೋದಂತದ್ದು ನಾವು ಕೊಡ್ತೀವಿ. ನೀವು
ಯಾವ ಹೈಕೋರ್ಟ್ಗೆ ಹೋದ್ರು ಎಲ್ಲಿ ಕರೆದ್ರು ನಾವು ಏನು ಹೇಳಿ ಕೊಡ್ತೀವೋ ಹಾಗೆ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು. ಹೇಳ್ತೀರಾ? ಹೇಳ್ತೀವಿ ಅಂತ ಹೇಳಿ. ಹೇಳ್ತೀರಾ ಅಂತ ಹೇಳಿ. ಆಗ ಮತ್ತೆ ನಾನು ಅಲ್ಲಿ ಬರ್ಬೇಕಲ್ಲ, ಹೊರಗೆ ರೂಮಲ್ಲಿ ಕೂಡಾಗಿ ಹೇಳ್ತಾರೆ ನಾನು ಲಾಸ್ಟ್ ನೋಡುವಾಗ ಉಂಟಲ್ಲ ಅಲ್ಲಿ ಎಂತದ್ದು ಹೇಳ್ತಾರೆ ಅಂದ್ರೆ ನಾನು ನಮಗೆ ಮೇಲೆ ಕಾಮದವ್ರು ಇದ್ದಾರೆ, ಹೆಗ್ಡೆಯವರು ಇದ್ದಾರೆ, ನೀವು ಎದುರ್ಬೇಕಾಗಿಲ್ಲ, ನೀವು ಇದೊಂದು ಮಾಡ್ತೀರಿ. ಸರಿಯಾ? ಮಾಡ್ತೀರಾ ಇಲ್ವ? ಸರಿ. ಸೌಜನ್ಯನ ಕೇಸಿನಲ್ಲಿ ನಿಮ್ಗೆ ಏನ್ ಅನಿಸ್ತದೆ? ಅವ್ರು ಕೇಳೋರು ನಾನು ಪುನಃ ನನಗೆ ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ. ಇಲ್ಲ ನೀವು ನಿಮ್ಗೆ ಗೊತ್ತಿದ್ರೆ ಏನು ಮಾತಾಡ್ತಾರೆ ಅಂತ ನಿಮ್ಗೆಲ್ಲ ಗೊತ್ತಿರ್ಬೇಕಲ್ಲ. ಏನೋ ಇರ್ತಾರೆ ದೇವಸ್ಥಾನಕ್ಕೆ ಕೆಟ್ಟ ಹೆಸರು ತರಲಿಕ್ಕೆ ಗಿಡಿಗಳು ಯಾರೋ ಏನೋ ಹೇಳ್ತಾರೆ, ನಮಗೆ ಗೊತ್ತಿಲ್ಲ ಸರ್, ನಾನು ಬದುಕಬೇಕು ಆಚಾರದಲ್ಲಿ ಹಾಗೆ ಹೇಳಿದ್ದೇನೆ. ಹೇಳಿ ತಪ್ಪಿಸ್ಕೊಂಡೆ. ಆ ನಂತರ ನನಗೆ ಹೋಗ್ಲಿಕ್ಕೆ ಇನ್ನೊಂದು ನಾನು ನದಿ ಬದಿಯಲ್ಲೇ ಕೆಲಸ ಮಾಡೋದು, ಗಡ್ಡೆ ಗುಡಿಸ್ಕೊಂಡು ರವಿ ಪೂಜಾರಿ ಅಂತ ಹೋಗಿದ್ದಾರೆ. ರವಿ ಪೂಜಾರಿ ಅವರೊಂದು ಮುಖ್ಯ ಸಾಕ್ಷಿ. ರವಿ ಪೂಜಾರಿ, ಗೋಪಾಲಕೃಷ್ಣ, ಇವ ಮಲ್ಲಿಕಾರ್ಜುನ ಇರ್ತೀವಿ, ಇವರೊಟ್ಟಿಗೆ ಇವರು ಹಿಡಿದು ಕೊಟ್ಟು ಅವರು ಬಂದು ಒಪ್ಪಿಸುವಾಗ ಅವತ್ತಿನ ಕೇಸಿನಲ್ಲಿ ಸರ್ವ ಜನರು ಹಿಡಿದು ಹೊಡೆದು ಅಂತ ಹೇಳ್ತಾರೆ. ಇವತ್ತಿನ ಇದರಲ್ಲಿ ಧರ್ಮಗೆಟ್ಟು ಒಬ್ಬರು ಘಟದವರು ಹೊಡಿಲಿಲ್ಲ, ಒಬ್ಬರು ಊರಿನವರು ಹೊಡಿಲಿಲ್ಲ, ಅವನು ಅದು ಸಪ್ಪಟ ಸುಳ್ಳು. ಇದೇ ನಿಜ, ಇದೇ ನಿಜ. ಯಾರು ಹೊಡಿಲಿಲ್ಲ, ಯಾರು ಇದು ಮಾಡಲಿಲ್ಲ. ಆದ್ರೆ ಇವ್ರು ಕೊಟ್ಟದೇ ಇವರಿಗೆ ಒಂದು ಮಲ್ಲಿಗೆ ಹ್ಯಾಬಿಟ್ ಏನಂದ್ರೆ ಅವನಿಗೆ ಬೆಟ್ಟದಲ್ಲಿ ಹೋಗುದು, ಸ್ಟೆಪ್ಪಿನಲ್ಲಿ ಈ ಕಡೆಯಿಂದ ಹೋಗ್ತಾನೆ, ಅಲ್ಲಿ ಅದೆಲ್ಲ ರತ್ನವೈದ್ಯರು ಫೋಟೋ ಸ್ಟುಡಿಯೋ ಇಟ್ಟಿದ್ರು ಬೆಟ್ಟದಲ್ಲಿ. ಅಲ್ಲಿ ಒಳ್ಳೊಳ್ಳೆ ಹುಡುಗಿಯರು ಒಂದಷ್ಟು ಮನೆ ಮಾತಾಡೋದು, ನಂಬರ್ ಕೊಡೋದು, ಅವ್ರಿಗೆ ಅದೊಂದು ಕಾಮನ್ ಅಲ್ಲಿ ಸೋಕಿ. ನಾನು ನನ್ನ ಹೆಂಡತಿಯನ್ನು ಹೊರಗೆ ಸಪರೇಟ್ ನಿಲ್ಲಿಸಿ ನಾನು ಅವರೊಟ್ಟಿಗೆ ಹೋಗುದು ಇತ್ತು ಅಂತ ನಾನು ನೋಡುವುದು ಅದೇ. ಆಮೇಲೆ ಲಾಸ್ಟಿಗೆ ಇವರೊಟ್ಟಿಗೆ ನಾವು ಸಂಘದಲ್ಲಿ ಇರೋದು, ನಮಗೆ ಏನಿಲ್ಲ. ಇವರು ಎಂತ ಮಾಡೋದು, ಅಲ್ಲಿ ಬಾಹುಬಲಿ ಬೆಟ್ಟದ ವಿಗ್ರಹದ ಹಿಂದೆಗಡೆ ಜೈನರಿಗೆ ಅಂತ ಒಂದು ಗೆಸ್ಟ್ ಹೌಸ್ ಇದೆ. ಅದು ಜೈನರಲ್ಲಿ ತಂಗಿ ನಾನು ಒಂದು ದಿವಸ ನೋಡಿ, ಅದು ಗೆಸ್ಟ್ ಹೌಸ್, ಅದು ಹೆಂಚು ಓಡಿ ಆಗಿದ್ದ ಗೆಸ್ಟ್ ಹೌಸ್, ಅಟ್ಯಾಚ್ ಬಾತ್ರೂಮ್ ಎಲ್ಲ ವ್ಯವಸ್ಥೆ ಇರ್ತದೆ. ಮಧ್ಯಾಹ್ನ ಹೊತ್ತಿಗೆ 3-4 ಗಂಟೆ ಹೊತ್ತಿಗೆ ಅವ್ರ ಮಲ್ಲಿಕಾರ್ಜುನ ಮತ್ತೆ ರಾಘವೇಂದ್ರ ಅಂತ ಹೋಗಿದ್ದಾನೆ ಸ್ಟುಡಿಯೋದವ. ಅವಾಗೆಲ್ಲ ಫೋಟೋ ಆಕಾಶದಲ್ಲಿ ಒಂದು 5 ರೂಪಾಯಿ ಕೊಟ್ಟು ಅಪ್ಪಣದಿಂದ ಬಜ್ಜಿ ಅಲ್ಲಿ ಎಲ್ಲ ತರಿಸಿದ್ರೆ ಅವ್ರೊಟ್ಟಿಗೆ ನಾನು ಕುತ್ಕೊಂಡು ತಿಂತೀವಿ. ಅವ್ರು ಕೊಡ್ತೀವಿ ಎಷ್ಟು ವರ್ಷ ಕುತ್ಕೊಂಡು ಮಧ್ಯಾಹ್ನ ಹೊಟ್ಟಿಗೆ ತಿಂತೀವಿ. ಆ ಕಾಂಪೌಂಡ್ ಹೊರಗೆ ಇರುತ್ತಲ್ಲ, ಈಚೆ ಸೈಡ್ನಲ್ಲಿ ಕಾಂಪೌಂಡ್ ಬದಿಯಲ್ಲಿ ಬರಲಿಕ್ಕೆ ಒಂದು ಬೇರೆ ಕಟ್ ಮಾಡಿದ್ದಾರೆ. ಇವರು ಈ ಕಡೆಗೆ ಬಂದ್ರೆ ಅಲ್ಲೇ ಹೀಗೆ ಹೋಗುದು, ಗೆಸ್ಟ್ ಹೋಗ್ಬೋದು, ಮೇಲೆ ಬೆಟ್ಟಕ್ಕೆ ಹೋಗ್ಬೋದು ಸ್ಟೇಷನ್ಗೆ. ಆ ತರ ಒಂದು ಜಾಗ ಇಟ್ಕೊಂಡಿದ್ದಾರೆ. ಅವರು ಏನೋ ಹೋಗಿ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ, ಹಾಗೆ ಇಟ್ಕೊಂಡಿದ್ದಾರೆ. ಮತ್ತೊಂದು ಆ ದಾರಿಯಲ್ಲಿ ಹೋಗ್ತಾರೆ ಕಾಡಿಗೆ. ಇಲ್ಲ, ನಾವೀಗ ಕೆಳಗಿಂದ ತಾಳೋಡಲ್ಲಿ ಬರ್ತೀವಿ. ಮೇಲೆ ಹೋಗುವಾಗ ಬಾಹುಬಲಿ ಬೆಟ್ಟದ ಕಾಂಪೌಂಡ್ ಸಿಗ್ತದೆ ನಮಗೆ. ಆ ಸೈಡ್ ಅಲ್ಲಿ ಇದು ಕಂಬಿಯಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ. ಒಂದು ದೊಡ್ಡ ಬಂಡೆ ಉಂಟು, ಬಂಡೆ ಸೈಡ್ ಅಲ್ಲಿ ಹೋದ್ರೆ ಇದು ಗೆಸ್ಟ್ ಹೌಸ್ ಹೋಗ್ಬೋದು. ಅಲ್ಲಿ ಸ್ಟೆಪ್ ಹಾಕಿದ್ರೆ ಬಾಹುಬಲಿ ಬೆಟ್ಟ ಹಾಗೆ. ಹೀಗೆ ಇತ್ತು. ಈಗ ಸೌಜನ್ಯ ಕೆಲಸ ಕಚೇರಿ ಇಲ್ಲ, ಅದನ್ನ ಕಚೇರಿಯಲ್ಲಿ ಪೋಸ್ಟಿಂಗ್ ಮಾಡಿ ಕೊಡ್ತಿದ್ದಾರೆ ಗೊತ್ತಿಲ್ಲ. ಆದ್ರೆ ಈ ರವಿರಾಜನ್ನು ರವಿ ಪೂಜಾರಿ ಮತ್ತೆ ಗೋಪಾಲಕೃಷ್ಣ ಇವರಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಡ್ಯೂಟಿ ಆಗಿತ್ತು. ಇವರಿಗೆ ಶಿವಕುಮಾರ ಗುಡಿ ಇದ್ದು ಇನ್ನಿದ್ರು. ಆದ್ರೆ ಇವ್ರು ಮೈನ್ ಇವರು ಅವರಿದ್ರು. ಅವರ ಎಸ್ಕೇಪ್ ಅವರ ಯಾರು ಇದ್ದ ಕಾರಣ ಅವರೊಟ್ಟಿಗೆ ಹೋದ್ರು, ಅವರಲ್ಲಿ ಜೈಲ್ ಆಗಲಿಲ್ಲ. ಇವನು ಸಂತೋಷನವ್ರನ್ನ ಹಿಡಿದುಕೊಳ್ತಿದ್ರು. ಇವರಿಬ್ರು ಎಂತ ಮಾಡಿದ್ರು, ಇವರೊಟ್ಟಿಗೆ ಸೇರಿದ್ರು. ಯಾರು ಇಳ್ಕೊಂಡು ಬಂದದ್ದು ಇವರು, ಹಿಡಿದುಕೊಟ್ಟದ್ದು ಇವರಾದ್ರು, ಇವರು ಸೃಷ್ಟಿ ಮಾಡಿದ್ರು ಇವರಾದ್ರು, ಇವರನ್ನು ತಂದು ಒಪ್ಪಿಸಿದ್ರು. ಯಾಕಂದ್ರೆ ರೂಮ್ ಬೈನವರಿಗೆ ಅಲ್ಲಿ ಪವರ್, ಪೊಲೀಸ್ನವ್ರಿಗೆ ಇರ್ಬೋದು ಪವರ್ ರೂಮ್ ಬೈನವ್ರಿಗೆ. ಆದ್ರೆ ಇವರಿಬ್ರು ರೂಮ್ ಬೈ, ಗೋಪಾಲಕೃಷ್ಣ ಮತ್ತೆ ರವಿ ಪೂಜಾರಿ. ಆದ್ರೆ ಇದು ಕೊಟ್ಟಾಗ ಅವನು ಕೇಸು ಮಾಡಿ ಆಯ್ತು, ವೈರಲ್ ಅಂತ ಬಂದದ್ದು ಇವನು ಅಂತ ಹೇಳಿ ಕೊಟ್ಟೋದು ಆಯ್ತು. ಸ್ವಲ್ಪ ದಿನ ಆಯ್ತು, 5 ದಿನ ಕಳೆದಾಗೆ ಇವನು ಸ್ವಲ್ಪ ಇದೆಲ್ಲ ಇರು ಕಪ್ಪಾಗಿದೆ ನಮ್ಮ ಹುಡುಗನ. ಅವನ ಗೋಪಾಲಕೃಷ್ಣ ಏನಾದಂತ ಅದು ಗೊತ್ತಾಗಲಿಲ್ಲ. ಅದು ಸ್ವಲ್ಪ ಕಾಣದೇ ಹೋದ ಅವನು. ಇವನು ಸಪರೇಟ್ ಗೊತ್ತಾಯ್ತು. ನಾವೆಲ್ಲ ನಮ್ಮ ಜಾಲಿಯಾಗಿ ಅಲ್ಲಿ ನದಿಯಲ್ಲೆಲ್ಲ ಈ ಸ್ನಾನ ಮಾಡ್ತಾರಲ್ಲ,